ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಅಸಡ್ಡೆ ಕಂಡು ಬರ್ತಾ ಇದೆ. ಕ್ರಸ್ಟ್ ಗೇಟ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಕ್ರಸ್ಟ್ ಗೇಟ್ ಹಾಳಾಗಿ ಕಳೆದ ಬಾರಿ ತುಂಬಿದಂತ ಡ್ಯಾಮ್ನ ನೀರನ್ನು ಖಾಲಿ ಮಾಡಬೇಕಾಯಿತು. ಸುಮಾರು 104 TMC ಸಾಮರ್ಥ್ಯ ಇರುವಂತಹ ಡ್ಯಾಮ್ನ ಅರ್ಧದಷ್ಟು ನೀರನ್ನ ಹೊರಕ್ಕೆ ಬಿಡಬೇಕಾಯಿತು. ಈಗ ಮಳೆಗಾಲ ಆರಂಭ ಆಗ್ತಾ ಇದೆ, ಡ್ಯಾಮ್ಗಳಿಗೆ ನೀರು ಬರ್ತಾ ಇದೆ. ಇದ್ರ ಮಧ್ಯದಲ್ಲಿ ಈಗ ಈ ಡ್ಯಾಮ್ನ ಕ್ರಸ್ಟ್ ಗೇಟ್ನ ಏನು ದುರಸ್ತಿ ಕಾರ್ಯವನ್ನು ಮಾಡೋದಕ್ಕೆ ಸರ್ಕಾರ ಅಸಡ್ಡೆಯನ್ನ ತೋರ್ತಾ ಇದೆ. ಲಕ್ಷಾಂತರ ರೈತರ ಜೀವನಾಡಿ ಆಗಿರುವಂತಹ ತುಂಗಭದ್ರಾ ಜಲಾಶಯದ ಒಂದು ಕಾರ್ಯಾಚರಣೆ ಏನು ಅದರ ಒಂದು ಗೇಟ್ನ ದುರಸ್ತಿ ಕಾರ್ಯ ನಡೀತಾ ಇಲ್ಲ. ಈ ಬಗ್ಗೆ ನಿಜಕ್ಕೂ ಕೂಡ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇರುವಂಥದ್ದು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ಕೃಷಿಕರಿಗೆ ಮಾಡ್ತಕ್ಕಂಥ ದೊಡ್ಡ ಅನ್ಯಾಯ. ನೋಡಿ, ಕ್ರಸ್ಟ್ ಗೇಟ್ ಬದಲಾವಣೆಗೆ ಇದುವರೆಗೂ ಕೂಡ ಸರ್ಕಾರ ಚಕಾರ ಎತ್ತಿಲ್ಲ. ಕಿತ್ತೋಗಿದ್ದ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಕಾಮಗಾರಿ ಇನ್ನೂ ಕೂಡ ನಡೆದಿಲ್ಲ. 19ನೇ ಕ್ರಸ್ಟ್ ಗೇಟ್ನ ಕಾಮಗಾರಿ ಯಾವಾಗ ನಡೆಸ್ತೀರಿ? ಮಳೆ ಶುರುವಾಯಿತು, ಡ್ಯಾಮ್ಗೆ ನೀರು ಹರಿದು ಬರ್ತಾ ಇದೆ. ಜಲಾಶಯ ಭರ್ತಿ ಆದರೆ ಕಾಮಗಾರಿ ಮಾಡೋದಕ್ಕಾಗೋದಿಲ್ಲ. ಕ್ರಸ್ಟ್ ಗೇಟ್ ಹಂಗೆ ಇದ್ರೆ ನಾಳೆ ಡ್ಯಾಮ್ ಭರ್ತಿ ಆದರೆ ಕಳೆದ ಬಾರಿ ಆದಂತೆ ಕ್ರಸ್ಟ್ ಗೇಟ್ ಕಿತ್ತೋಗಿ ಡ್ಯಾಮ್ನ ಅರ್ಧದಷ್ಟು ನೀರು ಮತ್ತೆ ಹೊರಗೆ ಹೋಗಿ ಪೋಲಾಗುತ್ತೆ. ಆಗ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಅಲ್ಲಿ ಬೆಳೆ ಬೆಳಿಬೇಕಾದ ರೈತರಿಗೆ ಬಹಳ ದೊಡ್ಡ ಮೋಸ ಆಗುತ್ತೆ. ಇನ್ನೂ ಕೂಡ ಗಾಢ ನಿದ್ರೆಗೆ ಜಾರಿರುವಂಥ ಸರ್ಕಾರ ಮತ್ತು ಅಧಿಕಾರಿಗಳು ಏನು ಮಾಡ್ತಿದ್ದೀರಿ? ಈಗಾಗಲೇ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಭಾರಿ ಪ್ರಮಾಣದ ಮಳೆ ಆಗ್ತಾ ಇರೋದ್ರಿಂದ ಮುಂಗಾರು ಆರಂಭ ಆಗಿದೆ. ಪ್ರತಿ ಬಾರಿಗಿಂತ 8 ದಿನ ಮುಂಚಿತವಾಗಿ ಮುಂಗಾರು ಪ್ರವೇಶ ಆಗ್ತಾ ಇದೆ ರಾಜ್ಯಕ್ಕೆ. ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯವನ್ನ ಬೇಸಿಗೆಯಲ್ಲಿ ಮಾಡಬೇಕಾಗಿತ್ತು. ಬೇಸಿಗೆ ಕಳೆದು ಮುಂಗಾರು ಬರ್ತಾ ಇದೆ, ಆದರೂ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ ನಡೀತಾ ಇಲ್ಲ. ಕಳೆದ ಬಾರಿಯ ಘಟನೆ ತಮಗಿನ್ನೂ ಕೂಡ ಗೊತ್ತಿದೆ. ಯಾವ ರೀತಿ ಏನು ಡ್ಯಾಮ್ ಸಂಪೂರ್ಣ 104 TMC ನೀರು ತುಂಬಿತ್ತು. ಆಗ ಸುಮಾರು 50 TMC ನೀರನ್ನು ಖಾಲಿ ಮಾಡಬೇಕಾಯಿತು ಕ್ರಸ್ಟ್ ಗೇಟ್ ಅಳವಡಿಕೆಗೆ. ಮತ್ತೀಗ ಇನ್ನೂ ಆ ದುರಸ್ತಿ ಕಾರ್ಯವನ್ನು ನೀವು ಮಾಡಿಲ್ಲ ಅಂತಾದರೆ ಈ ಬಾರಿ ಕೂಡ ಅದೇ ಕೆಲಸ ಆಗುತ್ತೆ. ಅದೃಷ್ಟವಶಾತ್ ಕಳೆದ ಬಾರಿ ಅಷ್ಟು TMC ನೀರನ್ನು ಹೊರಗೆ ಬಿಟ್ಟರು, ಮತ್ತೆ ಮಳೆ ಬಂತು, ಜಲಾಶಯ ಭರ್ತಿ ಆಯಿತು. ಈ ಬಾರಿ ಕೂಡ ಹಂಗೆ ಆಗತ್ತೆ ಅಂತ ಅಂದ್ಕೊಳ್ತಿದ್ದೀರಾ? ಗಡ್ಡಕ್ಕೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋ ಕೆಲಸ ಮಾಡ್ತಿದ್ದೀರಾ? ಅಂದ್ರೆ ರೈತರ ಬದುಕಿನ ಜೊತೆ, ರೈತರ ಜೀವದ ಜೊತೆ ಚಲಾಟ ಆಡ್ತಾ ಇದ್ದೀರಾ. ಏನ್ ಮಾಡ್ತಾ ಇದ್ದೀರಿ? ಮಾನ್ಯ ಜಲಸಂಪನ್ಮೂಲ ಸಚಿವರೇ DK ಶಿವಕುಮಾರ್ ಅವರೇ ಮಾತಾಡಿದಾರಂತ ಈ ವಿಚಾರದಲ್ಲಿ. ಏನ್ ಮಾತಾಡಿದಾರಂತ ಕೇಳೋಣ. ಅದು ನಾವು ಅವತ್ತೇ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಗೇಟ್ಗಳಿಗೆ ನಾವು ಅದಕ್ಕೆ ಪ್ರೋಸೆಸ್ಸಲ್ಲಿ ನಾವು ಇದ್ದೀವಿ. ಎಲ್ಲ ಶೇರ್ ಮಾಡ್ತೀವಿ. ನೋಡಪ್ಪ, ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಟೆಕ್ನಿಕಲ್ ಕಮಿಟಿ ಇದೆ. ಆ ಟೆಕ್ನಿಕಲ್ ಟೀಮ್ ಅವ್ರು ಮಾತ್ರ ಸೇರಿ ಮಾಡಬೇಕು. ಬರೀ ಕರ್ನಾಟಕ ರಾಜ್ಯವ್ರು ಮಾತ್ರ ಮಾಡೋಕ್ಕಾಗಲ್ಲ. ಆ ಬೋರ್ಡಿಂದನೇ ತೀರ್ಮಾನ ಮಾಡಬೇಕು. ನಾವು ಅದಕ್ಕಾಲೇ ಮುಂಚೆ ಇದರಲ್ಲಿದ್ದೇವೆ, ಎಲ್ಲ ಬೋರ್ಡಲ್ಲಿ ಇಟ್ಟಿದ್ದೇವೆ ಪ್ರಸ್ತಾವನೆ. ದುಡ್ಡು ನಮ್ಮ ಹತ್ರ ರೆಡಿ ಇದೆ. ಅದಕ್ಕೆಲ್ಲ ಏನು ಬೇಕೋ ನಾವು ಟೆಕ್ನಿಕಲಾಗಿ ನಾವು ಮಾಡ್ತೇವೆ. ನಿಮ್ಮ ಅಭಿಪ್ರಾಯ ಭಾಳ ಕರೆಕ್ಟಾಗಿದೆ. ಅಲ್ಲಿ ಬೋರ್ಡಲ್ಲಿ ತೀರ್ಮಾನ ಆಗಬೇಕಲ್ಲ. 3 ರಾಜ್ಯವರಲ್ಲ, ಒಂದೇ ಇಬ್ಬರಾಗಿದೆ ತೀರ್ಮಾನ ಮಾಡೋದು. 3 ಜನ ಸೇರ್ಕೋಬೇಕಲ್ಲ. ನೋಡೋಣ. ಅದು ನಾವು ಅವತ್ತೇ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಗೇಟ್ಗಳಿಗೆ ನಾವು ಅದಕ್ಕೆ ಪ್ರೋಸೆಸ್ಸಲ್ಲಿ ನಾವು ಇದ್ದೀವಿ. ಎಲ್ಲ ಶೇರ್ ಮಾಡ್ತೀವಿ. ನೋಡಪ್ಪ, ಇದು ಸಚಿವರ ಉಡಾಫೆ ಉತ್ತರ ಅಂತ ಅನ್ಸೋದಿಲ್ವಾ?
ಮೂರು ರಾಜ್ಯಗಳ ಪಾಲಿದೆ, ಮೂರು ರಾಜ್ಯಗಳ ನಿರ್ಧಾರ ಆಗಬೇಕಿದೆ. ಬಟ್ ಒಂದು ಟೆಕ್ನಿಕಲ್ ಟೀಮ್ ಅಂತ ಇರುತ್ತೆ, ಅದು ಕೆಲಸ ಮಾಡಬೇಕು. ನಾವೇನೋ ಅದಕ್ಕೆ ಬೇಕಾಗಿರೋಷ್ಟು ದುಡ್ಡು ಎತ್ತಿಟ್ಟಿದ್ದೀವಿ, ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ, ಕಾಮಗಾರಿ ಪ್ರಗತಿಯಲ್ಲಿದೆ, ಎಲ್ಲಿದೆ? ಇನ್ನೂ ನೀವು ಜಲಾಶಯ ತುಂಬೋ ಟೈಮಲ್ಲಿ ಸರಿಯಾಗಿ ಮಳೆ ಬಡಿತೀವಿ ಅಂದರೆ 2 ದಿನದಲ್ಲೇ ಜಲಾಶಯ ತುಂಬಿ ಹೋಗುತ್ತೆ. ಅಂಥ ಟೈಮಲ್ಲಿ ನೀವು ಇನ್ನೂ ಕೆಲಸ ಮಾಡ್ತೀವಿ, ಇನ್ನೂ 3 ರಾಜ್ಯ ರೀ, ಬಹುತೇಕ ಕರ್ನಾಟಕದ ರೈತರೇ ಇದನ್ನು ಅತಿ ಹೆಚ್ಚು ಪ್ರಮಾಣದ ಈ ನೀರನ್ನು ಬಳಕೆ ಮಾಡ್ಕೊಳ್ಳೋದು ಕುಡಿಯೋ ನೀರಿಗೆ ಮತ್ತು ಕೃಷಿಗೆ. ಅನಂತರ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ರೈತರಿಗೂ ಸಿಗುತ್ತೆ. ಹೌದು, ಜಾಸ್ತಿ ನಾವೇ ಬಳಸ್ತೀವಿ ಅಂದಮೇಲೆ ನಮ್ಮ ಮುತುವರ್ಜಿ ಹೆಚ್ಚಿರಬೇಕು. ನೀವು ಅವ್ರು ಬರಲಿ ಅಂತ ಕಾಯೋದು ಅಥವಾ ನೀವು ಬರಲಿ ಅಂತ ಅವ್ರು ಕಾಯೋದು, ಕೊನೆಗೆ ಅನ್ಯಾಯ ಆಗೋದು ಯಾರಿಗೆ? ರೈತರಿಗೆ. ಏನು ಮಾಡೋಕ್ಕೆ ಹೊರಟಿದ್ದೀರಿ? ಮಾತಾಡ್ತಾ ಹೋಗೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಥಳೀಯ ವರದಿಗಾರರು ಶಾಂತಕುಮಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಾಂತಕುಮಾರ್, ಏನ್ರಿ ಇದು ಸುಮಾರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಡುವಂಥ ಜಲಾಶಯದ ಬಗ್ಗೆ ಇಷ್ಟು ಅಸಡ್ಡೆಯನ್ನು ತೋರಿದರೆ ಏನು ಸರ್ಕಾರ ಇದೆಯೋ ಅಥವಾ ಸತ್ತೋಗಿದೆಯೋ ಅನಿಸ್ಬಿಡುತ್ತಲ್ಲ ಶಾಂತಕುಮಾರ್? ಏನು ಹೇಳ್ತಾರೆ ಜನ ಅಲ್ಲಿ? ಭಾಸ್ಕರ್, ನೀವು ಹೇಳ್ತಾ ಇರೋದು ನಿಜ ಅಂತ ಹೇಳ್ಬೋದು. ಯಾಕಂದ್ರೆ ತುಂಗಭದ್ರಾ ಜಲಾಶಯ ಕೇವಲ ಒಂದು ರಾಜ್ಯದ ಅಥವಾ ಕೆಲವು ಜಿಲ್ಲೆಗಳ ಒಂದು ಜೀವನಾಡಿ ಅಲ್ಲ. ಇದು ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಸುಮಾರು ಲಕ್ಷಾಂತರ ಎಕರೆ, ಅಂದ್ರೆ ನಮ್ಮ ಒಂದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಮತ್ತು ರಾಯಚೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಸುಮಾರು 2,200,000 ಎಕರೆ ಪ್ರದೇಶಕ್ಕೆ ಮತ್ತು ಆಂಧ್ರದ ಮತ್ತು ತೆಲಂಗಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದಾಜು 2 ಲಕ್ಷ ಎಕರೆಗೆ ಇದರ ಒಂದು ನೀರಾವರಿ ಸೌಲಭ್ಯ ತಲುಪುತ್ತೆ. ಆದ್ರೆ ಕಳೆದ ಆಗಸ್ಟ್ನಲ್ಲಿ 19ನೇ ಗೇಟ್ ಅಲ್ಲಿ ಕಾಣಿಸಿಕೊಂಡಂತ ಬಿರುಕಿನಿಂದಾಗಿ ಅದು ಸಂಪೂರ್ಣವಾಗಿ ಮುರಿದು ಹೋಗಿತ್ತು. ಸ್ಟಾಪ್ ಲಾಕ್ ಗೇಟ್ ನ ಒಂದು ಅಳವಡಿಕೆ ಮಾಡೋದ್ರ ಮೂಲಕ ಅವರು ಅದನ್ನ ಸ್ಟಾಪ್ ಮಾಡಿದ್ರು. ಆದ್ರೆ ಆ ಒಂದು ಗೇಟ್ ನ ಅಳವಡಿಸೋದಕ್ಕೆ ಗುಜರಾತ್ ಮೂಲದ ಕಂಪನಿಯೊಂದಕ್ಕೆ ಈಗಾಗಲೇ ಟೆಂಡರ್ ಆಗಿದೆ. ಆದ್ರೆ ಕಾಮಗಾರಿ ಇನ್ನೂ ಶುರುವಾಗಿಲ್ಲ. ಇದರ ಮಧ್ಯೆಯೇ ನಡೆದಂತ ಹಲವಾರು ತನಿಖೆಗಳ ಪ್ರಕಾರ, ಅಂದ್ರೆ ತಜ್ಞರ ಒಂದು ತನಿಖೆ ವರದಿಯ ಪ್ರಕಾರ ಎಲ್ಲಾ ಗೇಟ್ಗಳನ್ನು ಕೂಡ ಬದಲಾಯಿಸೋದು ಅನಿವಾರ್ಯ ಅನ್ನುವಂತ ಒಂದು ವರದಿಯನ್ನ ಕೊಟ್ಟಿದ್ರು. ಈಗಾಗಲೇ ಒಂದು ಗೇಟಿನ ಕಾಮಗಾರಿಯನ್ನ ಗುಜರಾತ್ ಮೂಲದ ಕಂಪನಿಗೆ ಕೊಟ್ಟಿರೋದ್ರಿಂದ ಉಳಿದಂತ 32 ಗೇಟ್ಗಳು, ಅಂದ್ರೆ ಒಟ್ಟಾರೆ 33ರಲ್ಲಿ 32 ಗೇಟ್ಗಳ ಬದಲಾವಣೆಯನ್ನು ನಾವು ಬೇಗನೆ ಮಾಡ್ತೀವಿ ಅಂತೇಳಿ ಸರ್ಕಾರ ಈ ಹಿಂದೆ ಭರವಸೆಯನ್ನ ನೀಡಿತ್ತು. ಆದರೆ ಈಗಾಗಿರೋ ಕೆಲಸ ಏನಂತಂದ್ರೆ 32 ಗೇಟ್ಗಳ ಸಂಬಂಧಪಟ್ಟಂಗೆ ಕರೆದಂತ ಟೆಂಡರ್ ತಾತ್ಕಾಲಿಕವಾಗಿ ರದ್ದಾಗಿದೆ. ಅಂದ್ರೆ ಆ ಒಂದು ಕಂಪನಿಗಳು ಯಾವ್ಯಾವ ಟೆಂಡರ್ ಹಾಕಿದ್ವು ಅವೆಲ್ಲ ಹೊರ ರಾಜ್ಯದ ಕಂಪನಿಗಳು ಮತ್ತು ಆ ಒಂದು ಟೆಂಡರ್ಗಳಲ್ಲಿ ಇದ್ದಂತ ಅಂಶಗಳೇನಿದಾವೆ ಅದು ಟಿಬಿ ಬೋರ್ಡ್ ಅಂದ್ರೆ ತುಂಗಭದ್ರಾ ಬೋರ್ಡ್ಗೆ ಒಪ್ಪಿಗೆ ಆಗಿಲ್ಲ. ಈ ಕಾರಣದಿಂದಾಗಿ ಆ ಟೆಂಡರ್ಗಳನ್ನೆಲ್ಲ ರದ್ದುಪಡಿಸಿ ಮರು ಟೆಂಡರ್ನ ಕರೆಯಲಾಗಿದೆ. ಈಗಲೂ ಕೂಡ ಹೊರ ರಾಜ್ಯದ ಒಂದು ಕಂಪನಿಗಳೇ ಮತ್ತೆ ಟೆಂಡರ್ ಹಾಕಿರ್ತದ್ದು. ಈ ಸದ್ಯದ ಮಟ್ಟಿಗೆ ಬಳ್ಳಾರಿ ಮತ್ತು ರಾಯಚೂರು ಇರ್ಬೋದು, ವಿಜಯನಗರ ಇರ್ಬೋದು ಹಾಗೂ ಕೊಪ್ಪಳ ಜಿಲ್ಲೆ ಇರ್ಬೋದು, ಈ ಜಿಲ್ಲೆಯ ಒಂದು ಸ್ಥಳೀಯ ಜನಪ್ರತಿನಿಧಿಗಳು 19ನೇ ಕ್ರಸ್ಟ್ ಗೇಟ್ ಒಡೆದಾಗ ಸ್ಥಳೀಯ ಕಂಪನಿಗಳು ಬಂದು ಅದನ್ನ ಕೆಲಸವನ್ನ ಯಶಸ್ವಿಯಾಗಿ 4-5 ದಿವಸಗಳಲ್ಲೇ ನೀರನ್ನ ನಿಲ್ಲಿಸುವಲ್ಲಿ ಶ್ರಮ ವಹಿಸಿ ಆ ಒಂದು ಕೆಲಸವನ್ನ ಮಾಡಿಕೊಟ್ಟಿದ್ವು. ಹೀಗಾಗಿ ಕ್ರಸ್ಟ್ ಗೇಟ್ಗಳ ಎಲ್ಲವನ್ನೂ ಕೂಡ ಬದಲಾಯಿಸುವಂತ ಕೆಲಸವನ್ನು ಕೂಡ ಸ್ಥಳೀಯ ಕಂಪನಿಗಳಿಗೆ ಕೊಡಬೇಕು ಅಂತಕ್ಕಂತ ಒಂದು ಮಾಹಿತಿಯನ್ನ ಮತ್ತು ಸೂಚನೆಯನ್ನ ನೀಡಿದವೆ ಅಂತಕ್ಕಂತ ವರದಿಗಳು ಕೂಡ ಈಗ ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಕರೆದಿರ್ತಕ್ಕಂತ ಟೆಂಡರ್ಗಳು ಯಾವ ಕಂಪನಿ ಪಾಲಾಗ್ತವೆ ಅಥವಾ ಸ್ಥಳೀಯರಿಗೆ ಕೊಡ್ತಾರೋ ಅಥವಾ ಇಲ್ವೋ ಅನ್ನೋದು ಒಂದು ಪಾಯಿಂಟ್ ಆಗ್ತದೆ. ಮತ್ತು ಈಗಾಗಲೇ ಮಾನ್ಸೂನ್ ಅಂದ್ರೆ ಮುಂಗಾರು ಮಳೆ ಅವಧಿಗೂ ಮುನ್ನವೇ ಪ್ರಾರಂಭ ಆಗಿರೋದ್ರಿಂದ ಈಗಾಗಲೇ ಸುಮಾರು 6ರಿಂದ 8 TMC ನೀರು ಈಗಾಗಲೇ ಸಂಗ್ರಹ ಆಗಿದೆ ಜಲಾಶಯದಲ್ಲಿ. ಇನ್ನು ಜೂನ್ ತಿಂಗಳಿಗೆ ನಾವು ಹೋಗಿಲ್ಲ. ಈ ಸಂದರ್ಭ ಇದ್ದಾಗ ಎಷ್ಟರ ಮಟ್ಟಿಗೆ ಈ ಒಂದು ಕೆಲಸ ಆಗುತ್ತೆ ಇಷ್ಟು ಬೇಗ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗಾಗಲೇ ಮೂಡಿ ಬರ್ತಾ ಇರೋದು. ಸ್ಥಳೀಯರ ಆಕ್ರೋಶಕ್ಕೆ ಕೂಡ, ವಿಶೇಷವಾಗಿ ರೈತರ ಆಕ್ರೋಶಕ್ಕೆ ಕೂಡ ಇದು ಕಾರಣವಾಗಿದೆ. ಶಾಂತಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ನೋಡಿ, ಇನ್ನೂ ಕಾಮಗಾರಿಯನ್ನ ಶುರುವೇ ಮಾಡಿಲ್ಲ ಅಂತಂದ್ರೆ ನಾಳೆ ಮಳೆ ಬರೋ ಟೈಮಲ್ಲಿ ಗೇಟ್ ಅಳವಡಿಸಿದ್ರೆ ತತ್ಕ್ಷಣಕ್ಕೆ ನಿಂತ್ಕೊಳ್ಳುತ್ತೇನ್ರಿ? ಅದು ಒಂದು ಸ್ವಲ್ಪ ಟೈಮ್ ಬೇಕಲ್ಲ ಅದಕ್ಕೆ, ಅದು ಕ್ಯೂರಿಂಗ್ ಆಗೋಕ್ಕೆ, ಅದು ಗಟ್ಟಿ ಆಗೋಕ್ಕೆ. ಬಟ್ ಈ ರೀತಿಯಾಗಿ ತಾತ್ಕಾಲಿಕ ತಡೆ ಏನು ಗೇಟನ್ನು ನಿರ್ಮಿಸಿದ್ರು, ಆದರೆ ಅದು ಎಷ್ಟರ ಮಟ್ಟಿಗೆ ಅದು ಕಾರ್ಯವ್ಯಾಪ್ತಿಗೆ ಬರುತ್ತೆ, ಅದನ್ನು ತತ್ಕ್ಷಣಕ್ಕೆ ಬದಲಾಯಿಸಬೇಕಾಗಿದೆ. ಮತ್ತು ಎಲ್ಲ 33 ಗೇಟ್ಗಳು ಕೂಡ ಬದಲಾವಣೆ ಆಗಬೇಕು ಅನ್ನುವಂಥ ತಜ್ಞರ ವರದಿ ಇದ್ರೂ ಕೂಡ ಸರ್ಕಾರ ಗಾಢ ನಿದ್ರೆಯಲ್ಲಿದೆ. ಇಷ್ಟೆಲ್ಲ ಸಮಜಾಯಿಷಿಯನ್ನು ಸುಮಾರು 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿಗೆ ಬಳಸ್ತಕ್ಕಂಥ ನೀರಿನ ಮೇಲೆ ಅಸಡ್ಡೆ ತೋರಿಸ್ತಾ ಇದ್ದಾರೆ. ನೋಡೋಣ ಇನ್ನೂ ಯಾವಾಗ ಎಚ್ಚೆತ್ಕೊಳ್ಳುತ್ತೆ ಅಂತ. ಬಟ್ ಎಚ್ಚೆತ್ಕೊಳ್ಳೋವರೆಗೂ ನಿರಂತರ ನಾವಂತೂ ಈ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ.